ದೇಶದ ಜನತೆ ಈ ಸತಿ ತೀರ್ಮಾನ ಮಾಡಿದ್ದಾರೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ 28 ಕ್ಷೇತ್ರ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಗೆಲ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ತೂಬ್ಗೆರೆ ಜನತೆ ಕಳೆದ ಬಾರಿ ಏನು ಲೀಡ್ ಕೊಟ್ಟಿದ್ರು 5 ಬೂತಲ್ಲಿ ಜೆಡಿಎಸ್ಗೆ ಲೀಡ್ ಕೊಟ್ಟಿದ್ರು, ಜೊತೆಗೆ ಬಿಜೆಪಿನೂ ಗಣನೀಯವಾಗಿ ಮತಗಳು ತಗೊಂಡಿದ್ರು. ಆ 2 ಮತಗಳು ಇವತ್ತು ಬಿಜೆಪಿಗೆ ಬರ್ತವೆ. ಪ್ರತಿ ಬೂತಲ್ಲೂ ಸಹ ನಾವು ಅಭೂತಪೂರ್ವ ಲೀಡ್ ತಗಂತೀವಿ. ಇದ್ರಲ್ಲೇನು ತೊಂದರೆ ಇಲ್ಲ. ಸುಧಾಕರ್ ಗೆಲುವಲ್ಲ ಇದು, ನಮ್ದು ಮೋದಿ ಹಿಂದುತ್ವ ಉಳಿಬೇಕು. ಸುಧಾಕರ್ ಕೇವಲ ಮುಖ ಅಷ್ಟೇ. ನಮ್ಗೆ ನಾವೆಲ್ಲ ನೋಡ್ಕೊಂಡು ಕೆಲಸ ಮಾಡ್ತಿರೋದು ಮೋದಿ ಅಲ್ಲ. ದೇಶದ ದುರಂತ ಏನಾದ್ರು ಮೋದಿ ಅವ್ರಿಗೆ ಯಾರಾದ್ರೂ ಓಟ್ ಹಾಕಿಲ್ಲ ಅಂದ್ರೆ. ಹಂಗಾಗಿ ಸರ್, ಇವ್ರು ಮುಸ್ಲಿಂ ಅವ್ರು ಅಂತಾರಲ್ಲ, ಮೋದಿ ಅವರು ಮುಸ್ಲಿಂ ಅವ್ರಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ಅಜ್ಜಿ ಯಾತ್ರೆಗೆ ಸಬ್ಸಿಡಿ ಕೊಡಿಸ್ತಾವ್ರೆ. ಅವರು ಈ ಪಾಪ ಹೆಣ್ಮಕ್ಳಿಗೆ ಮದುವೆಗಳು ಮಾಡ್ಬಿಟ್ಟು ತಲಾಕ್ ಅನ್ಬಿಟ್ಟು ಓಡೋಗೋರು, ಅವ್ರನ್ನೆಲ್ಲ ಬಾಲ ಕಟ್ ಮಾಡಿದ್ದಾರೆ. ಮುಸ್ಲಿಂ ಹೆಣ್ಮಕ್ಳು ಸಹ ನಮ್ಗೆ ಹಾಕ್ತಾರೆ.